ಬೆಂಗಳೂರಿನಲ್ಲಿ ಆನ್ಲೈನ್ ಗೇಮಿಂಗ್ ಕಂಪನಿಯನ್ನ ಧ್ವಂಸ ಮಾಡಲಾಗಿದೆ. ಕನ್ನಡ ಪರ ಸಂಘಟನೆಯಿಂದ ಕಂಪನಿಯಲ್ಲಿ ಧ್ವಂಸ, ಆನ್ಲೈನ್ ಗೇಮಿಂಗ್ ಕಂಪನಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ಗೋಲ್ಡನ್ ಏಸಸ್ ಪೋಕರ್ ಬೆಟ್ಟಿಂಗ್ ಕಂಪನಿ, ಅವರ ಕಂಪನಿಯ ಕಚೇರಿ ಇದ್ದಿದ್ದು ಕೋರಮಂಗಲದಲ್ಲಿ. ಆನ್ಲೈನ್ ಗೇಮಿಂಗ್ ಕಂಪನಿ ಇದು ಅಂತ ಗೊತ್ತಾಗಿದೆ. ಗೋಲ್ಡನ್ ಏಸಸ್ ಪೋಕರ್ ಕಂಪನಿ ನಮ್ಮ ಕರ್ನಾಟಕ ಸೇನೆಯಿಂದ ಗೇಮಿಂಗ್ ಕಂಪನಿಯನ್ನ ಧ್ವಂಸ ಮಾಡಲಾಗಿದೆ. ಗ್ರಾಹಕರು ಆನ್ಲೈನ್ ಬೆಟ್ಟಿಂಗ್ ಆಡ್ತಿರ್ಬೇಕಾದ್ರೆ ದಾಳಿ ಮಾಡಲಾಯಿತು. ಆನ್ಲೈನ್ ಗೇಮಿಂಗ್ ಕಂಪನಿಯಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಲಾಗಿದೆ. ಪ್ರತಿ ಭಾನುವಾರ ಅಕ್ರಮವಾಗಿ ಗೇಮ್ ಅನ್ನ ನಡೆಸ್ತಿದ್ದಂತ ಆರೋಪ ಇವ್ರ ಮೇಲಿದೆ. ಸೊ ಆನ್ಲೈನ್ ಗೇಮಿಂಗ್ ಕಂಪನಿಯಲ್ಲಿ ಇದ್ದಂತಹ ವಸ್ತುಗಳನ್ನ ಧ್ವಂಸ ಮಾಡಲಾಯಿತು. ಕನ್ನಡ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ಭಾನುವಾರ ಇಲ್ಲಿ ಇಲ್ಲಿಗಲಿ ಗೇಮ್ಸ್ಗಳನ್ನ ಆಡಿಸಲಾಗುತ್ತೆ, ಹಾಗಾಗಿ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಈ ಕನ್ನಡ ಪರ ಸಂಘಟನೆಯವರು ಮಾಡ್ತಿರುವಂತ ಆರೋಪ. ಈಗ ನೋಡ್ತಾ ಇದ್ರೆ ಒಳಗಿದ್ದಂಥ ಟೇಬಲ್ ಜೊತೆಗೆ ಅಲ್ಲಿ ಈ ಗೇಮ್ಗಳನ್ನು ಆಡೋದಕ್ಕೆ ಏನು ಕಾಯಿನ್ಗಳು ಪಾನ್ಗಳೆಲ್ಲ ಇರುತ್ತೆ ಅವೆಲ್ಲವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಗೇಮ್ ವಿರುದ್ಧವಾಗಿ ಸಾಕಷ್ಟು ನಮ್ಮ ಕನ್ನಡ ಸೇನೆ ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದೆ. ಸತತ 3 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನ ಮಾಡಿ ಇದು ರದ್ದು ಮಾಡಿದೆ. ಆಟ ಆಡಿಸೋರಿಗೆ 1 ಕೋಟಿ ರೂಪಾಯಿ ದಂಡ, ಜೈಲು ಅಂತ ಹೇಳಿದೆ. ಈ ಅನ್ಲೀಗಲ್ ಆಗಿ ಕೋರಮಂಗಲದಲ್ಲಿ ಇವತ್ತು ಆಟ ಆಡಿಸ್ತಾ ಇದ್ದಾರೆ. 2 ವಾರದಿಂದ ಶುರು ಮಾಡಿದ್ದಾರೆ. ಪ್ರತಿ ಭಾನುವಾರ 8 ಲಕ್ಷ ರೂಪಾಯಿ ಬಹುಮಾನ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ 10 ಲಕ್ಷ 20 ಲಕ್ಷ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆನ್ಲೈನ್ ಬೆಟ್ಟಿಂಗ್ ಆಡಿಸ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂತು. ಇವತ್ತು ನಮ್ಮ ಕನ್ನಡ ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷರು ಇವತ್ತು ನುಗ್ತಾ ಇದ್ದಾರೆ. ಕೋರಮಂಗಲ ACP ಮತ್ತೆ ಇನ್ಸ್ಪೆಕ್ಟರ್ ಬಗ್ಗೆ ಕ್ರಮ ತಗೋಬೇಕು. ಇದು ಕೋರಮಂಗಲದಲ್ಲಿ ಆನ್ಲೈನ್ ಗೇಮಿಂಗ್ ಸೆಂಟರ್ ಮೇಲೆ ಕಂಪನಿ ಮೇಲೆ ಅಟ್ಯಾಕ್ ಮಾಡಿರೋದು. ಸೊ ಬಹಳಷ್ಟು ಜನ ತೊಂದರೆಗೊಳಗಾಗ್ತಿದ್ರು, ಹಣ ಕಳ್ಕೋತಾ ಇದ್ರು ಅನ್ನೋ ಕಂಪ್ಲೇಂಟ್ ಇವರ ಮೇಲೆ ಇತ್ತು ಅಂತ ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿರೋದು. ಹೋಗಿ ಅಲ್ಲಿ ಈ ಗೇಮಿಂಗ್ಗೆ ಬಳಸ್ತಾ ಇದ್ದಂಥ ಟೇಬಲ್ ಇರ್ಬೋದು, ಒಂದಷ್ಟು ಕಾಯಿನ್ಗಳೆಲ್ಲ ಏನು ಬಳಸ್ತಾರೆ ಅದರಲ್ಲಿ, ಅದೆಲ್ಲವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಕರ್ನಾಟಕ